ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೆ ಯಾವ ಥರ ಸೂಪರ್ ಫುಡ್ ಬಳಸಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಶುಂಠಿ. ಈ ಶುಂಠಿ ನಮಗೆ ಡೈಜೆಷನ್ಗೆ ಅಷ್ಟೇ ಸಹಾಯಕಾರಿ ಅಂತ ಹೇಳ್ತೀವಿ, ಆದರೆ ಶುಂಠಿ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಹಕಾರಿ ಮಾಡುತ್ತೆ. ಹೇಗೆ ಅಂತಂದರೆ, ನಾವು ಯಾವ ಥರ ಆಹಾರ ಸೇವನೆ ಮಾಡಿರ್ತೀವೋ ಅದನ್ನು ಚೆನ್ನಾಗಿ ಡೈಜೆಷನ್ ಆಗಿ ನಮ್ಮ ದೇಹಕ್ಕೆ ಹೀರಿಕೊಳ್ಳಲು ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂದರೆ ಕಂಪ್ಲೀಟಾಗಿ ಜೀರ್ಣಕಾರಿ ಸಮಸ್ಯೆಯನ್ನು ಕಂಪ್ಲೀಟ್ಲಿ ನಿವಾರಿಸಿ ಆ ಆಹಾರದಲ್ಲಿ ಬರೋ ಪೋಷಕಾಂಶ ದೇಹದ ಹೀರಿಕೊಳ್ಳಲು ಇದು ಸಹಾಯ ಮಾಡ್ತಾ ಹೋಗುತ್ತೆ. ಈ ಶುಂಠಿ ಸೇವನೆಯಿಂದ ಒಂದು ನಮ್ಮ ಹೆಚ್ಚಿಗೆ ಅಮೈನೋ ಆಸಿಡ್ಸ್ ರೀಚ್ ಆಗ್ತಾ ಹೋಗುತ್ತೆ, ಅದ್ರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಕೂಡ ಇದು ಆಗಿರುತ್ತೆ. ಈ ಶುಂಠಿ ಸೇವನೆಯಿಂದ ಒಂದು ಮೆಟಬಾಲಿಸಮ್ ಬೂಸ್ಟ್ ಆಗ್ತಾನೂ ಹೋಗುತ್ತೆ. ಇದನ್ನು ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದನೂ ಕೂಡ ನಮ್ಮ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಸಂಶೋಧನೆಗಳು ತಿಳಿಸ್ಕೊಟ್ಟಿದೆ. ಇದು ಹೇಗೆ ಸಂಶೋಧನೆ ಮಾಡಿದ್ದಾರೆ ಅಂದರೆ, ಈಗಿನ ಸಂಶೋಧನೆ ಪ್ರಕಾರ 1 ಗ್ರಾಮಷ್ಟು ಶುಂಠಿ 4 ವಾರ ನೀವು ತಗೊಂಡ್ರೆ ಇದು ನಿಮ್ಮ ಸಕ್ಕರೆಯ ಮಟ್ಟ ಕಮ್ಮಿ ಮಾಡಲು ಸಹಕಾರಿಯಾಗತ್ತೆ ಅಂತ ಸಂಶೋಧನೆಯು ಸ್ಪಷ್ಟಪಡಿಸಿದೆ. ಅದರ ಜೊತೆಯಲ್ಲಿ ಈಗ ಡಯಾಬಿಟಿಸ್ ಮಧುಮೇಹ ಹೊಂದಿರೋರು ಮೆಡಿಸಿನ್ಸ್ ಅಥವಾ ಏನಾದರೂ ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ಹೊಟ್ಟೆ ಉಬ್ಬರ ಅಥವಾ ಎಸಿಡಿಟಿ, ಬ್ಲೋಟಿಂಗ್ ಪ್ರಾಬ್ಲಮ್ ತುಂಬ ಸಮಸ್ಯೆ ಹೊಂದಿರುತ್ತೆ. ಇದರ ಜೊತೆಗೆ ಶುಗರ್ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಇಂಡೈಜೆಷನ್ ಪ್ರಾಬ್ಲಮ್ನು ಕೂಡ ಇದು ನಿವಾರಿಸ್ತಾ ಹೋಗುತ್ತೆ. ಹಾಗಾಗಿ ಶುಂಠಿನ ನಿಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಇನ್ಕ್ಲೂಡ್ ಮಾಡ್ತಾ ಬರ್ಬೋದು. ಈಗ ನೀವು ಕೂಡ ಹಾಗೆ 1 ಗ್ರಾಮ್ ಅಷ್ಟು ಪ್ರತಿನಿತ್ಯ ಆಹಾರದಲ್ಲಿ ಶುಂಠಿ ಸೇವನೆ ಮಾಡೋದ್ರಿಂದ ಬೇಗ ಶುಗರ್ ಕಂಟ್ರೋಲ್ ಕೂಡ ಇದು ಕಮ್ಮಿ ಮಾಡುತ್ತೆ. ಇದನ್ನ ಯಾವ ಥರ ಉಪಯೋಗಿಸ್ಕೋಬಹುದಪ್ಪ ಅಂತಂದರೆ, ನಾವು ಈ ಶುಂಠಿನ ಹಾಗೆ ಈಗ ಕಷಾಯ ಥರ ಮಾಡಿ ನೀವು ತಗೋಬಹುದು, ಅಥವಾ ಶುಂಠಿ ಟೀ ಅಂತಲೂ ತಗೋಬಹುದು. ಈಗ ಇಲ್ಲ ಅಂತಂದರೆ ಈಗ ಡಿಟಾಕ್ಸ್ ವಾಟರ್ ಅಂತ ಹೇಳ್ತೀವಿ, ಎಲ್ಲ ನಮಗೆ ಸೋಂಪು, ಅಜ್ವಾನ ಹಾಗೆ ಈ ಶುಂಠಿಯನ್ನು ಹಾಕಿ ಕೂಡ ಡಿಟಾಕ್ಸ್ ವಾಟರ್ ಥರನೂ ನೀವು ತಗೋಬಹುದು. ಈಗ ಶುಂಠಿ ಪೌಡರ್ನು ಕೂಡ ಕ್ಯಾಪ್ಸೂಲ್ ಥರ ಮಾಡಿ ನೀವು ಸೇವನೆ ಕೂಡ ನೀವು ಮಾಡಬಹುದು. ಈ ಆಹಾರದಲ್ಲೂ ಕೂಡ ಯಾವುದೇ ಒಂದು ಆಹಾರ ನೀವು ಪ್ರಿಪೇರ್ ಮಾಡ್ತಾ ಇದ್ರಂದ್ರೆ ಶುಂಠಿನ ಸ್ವಲ್ಪ ಹಾಕಿ ಪ್ರಿಪೇರ್ ಮಾಡೋದು ಉತ್ತಮವಾಗಿರುತ್ತೆ. ಮುಂದಿನ ಸೂಪರ್ ಫುಡ್ಸ್ ಯಾವುದು ಅಂತಂದರೆ ಚಕ್ಕೆ, ಸಿನಮನ್ ಅಂತಲೂ ನಾವು ಕರಿತೀವಿ. ಈ ಚಕ್ಕೆ ಪೌಡರ್ ಅಂತ ನೀವು ಕರಿತೀವಿ, ನೀವು ಕೇಳಿರಬಹುದು. ಈ ಚಕ್ಕೆ ಪೌಡರ್ ಶುಗರ್ ಕಂಟ್ರೋಲ್ನ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಅಂತಂದರೆ, ಇದನ್ನು ರಿಸರ್ಚ್ ಪ್ರಕಾರನೇ ಪ್ರೂವ್ ಮಾಡಿದರೆ ಈ ಚಕ್ಕೆನ ನಾವು ಬಳಸೋದ್ರಿಂದ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ 500 ಮಿಲಿಗ್ರಾಮ್ ಅಷ್ಟು ನಾವು ಈ ಚಕ್ಕೆ ಪೌಡರ್ನ ನಾವು 1 ದಿನಕ್ಕೆ ನಾವು ಸೇವನೆ ಮಾಡಿದ್ರೆ ಕ್ರಮೇಣವಾಗಿ 2 ತಿಂಗಳ ತನಕ ನಾವು ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ನ ಜಾಸ್ತಿ ಮಾಡೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಶುಗರ್ ಮಟ್ಟನ ಕಮ್ಮಿ ಮಾಡಲು ಸಹಾಯ ಮಾಡ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಈ ಕೊಲೆಸ್ಟ್ರಾಲ್, ಲಿಪಿಡ್ ಪ್ರೊಫೈಲ್, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೂ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಈ ಸಿನಮನ್ ಸೇವನೆಯಿಂದನೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂದರೆ ಇನ್ಸುಲಿನ್ನ ಎಬಿಲಿಟಿ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಎಬಿಲಿಟಿ ಅಂತಂದರೆ ರಕ್ತದಲ್ಲಿ ಶುಗರ್ನ ತಗೊಂಡು ಸೆಲ್ಸಿಗೆ ಟ್ರಾನ್ಸ್ಫರ್ ಮಾಡೋ ಎಬಿಲಿಟಿನ, ಅಂದರೆ ಇದನ್ನು ಎಬಿಲಿಟಿ ಇಂಪ್ರೂವ್ ಮಾಡೋದನ್ನು ಈ ಸಿನಮನ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ಸಿನಮನ್ ಸೇವನೆ ಯಾವ ಥರ ಮಾಡಬೇಕು ಅಂತಂದರೆ, ನಿಮಗೆ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲದರಲ್ಲೂ ಸಿನಮನ್ ಅಂತ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಡಯಾಬಿಟಿಕ್ ಮಧುಮೇಹ ಪ್ರಾಡಕ್ಟ್ಸಲ್ಲಿ. ಅಂದರೆ ನೀವು ಚಹಾ ಥರನೂ ಇದನ್ನು ತಗೋಬಹುದು, ಇಲ್ಲ ಇದನ್ನು ಕಷಾಯ ಥರನಾದರೂ ನೀವು ಸ್ವಲ್ಪ ಪೌಡರ್ ಹಾಕಿ ತಗೋಬಹುದು. ಇಲ್ಲ ಅಂತಂದರೆ ಈ ಚಕ್ಕೆನ ನೀವು ಚೆನ್ನಾಗಿ ಕುದಿಸಿ ಇದನ್ನು ಸೋಸಿ ಸ್ವಲ್ಪ ಲೆಮನ್ ವಾಟರ್ ಹಾಕಿ ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣ ಸೇವನೆ ಕೂಡ ಮಾಡಬಹುದು. ಇಲ್ಲ ಅಂತಂದರೆ ಇದನ್ನು ನೆನೆಸಿಟ್ಟು ಓವರ್ನೈಟ್ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಕುಡಿಯೋದ್ರಿಂದ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ನೀವು ಯಾವುದೇ ಥರ ಆಹಾರ ನೀವು ಪ್ರಿಪೇರ್ ಮಾಡಬೇಕಾದ್ರೆ ಸ್ವಲ್ಪ ಚಕ್ಕೆನ ಹಾಕಿ ಸೇವನೆ ಮಾಡೋದು ಉತ್ತಮ. ಇಲ್ಲಾಂದರೆ ನೀವು ಎಲ್ಲ ಚಕ್ಕೆನ ಪೌಡ್ರ್ ಮಾಡಿಟ್ಕೊಂಡು ನಿಮ್ಮ ನೀರು ಕುಡಿಯೋದ್ರಲ್ಲೇ 1 ಚಿಟಿಕೆಯಷ್ಟು ಈ ಸಿನಮನ್ ಪೌಡರ್ನ ಹಾಕಿ ಸೇವನೆ ಮಾಡೋದು ಕೂಡ ಉತ್ತಮ. ಇಲ್ಲ ಯಾವ್ದಾದ್ರು ಒಂದು ಕಾಫಿ ತೊಗೊಳ್ತಾ ಇದ್ದೀರಾ, ಟೀ ತೊಗೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಚಿಟಿಕೆಯಷ್ಟು ಸಿನಮನ್ ಪೌಡರ್ನ ಹಾಕಿ ಸೇವನೆ ಮಾಡ್ತಿದ್ರೆ ಇದು ಬೇಗ ಶುಗರ್ ಕಂಟ್ರೋಲ್ಸ್ಗೆ ಸಹಾಯ ಮಾಡ್ತಾ ಹೋಗುತ್ತೆ. ಮುಂದಿನ ಸೂಪರ್ ಫುಡ್ ಯಾವುದು ಅಂತಂದರೆ ವರ್ಜಿನ್ ಆಯಿಲ್ಸ್ ಅಂತ ಕರಿತೀವಿ, ಗಾಣದ ಎಣ್ಣೆ. ಈ ಗಾಣದ ಎಣ್ಣೆ ಶುಗರ್ ಕಂಟ್ರೋಲ್ಗೆ ಮತ್ತು ಕೊಲೆಸ್ಟ್ರಾಲ್ ಕಂಟ್ರೋಲ್ಗೆ ಉಪಯೋಗ ಆಗುತ್ತೆ. ಯಾವ ಥರ ಆಗುತ್ತೆ ಅಂತಂದರೆ, ಈ ನಮಗೆ ಹೆಚ್ಚು ಪ್ರೊಸೆಸ್ಡ್ ಆಯಿಲ್ಸ್ನ ನಾವು ತಗೊಂಡಾಗ, ಈಗ ಪ್ಯಾಕೆಟ್ ಆಯಿಲ್ಸ್ ಏನು ಬರುತ್ತೆ, ಹೆಚ್ಚು ಪ್ರೊಸೆಸ್ಡ್ ಆಯಿಲ್ಸ್ ಎಲ್ಲ ಏನಾಗುತ್ತೆ ಕಂಪ್ಲೀಟ್ಲಿ ರಿಫೈನ್ಡ್ ಆಗಿರುತ್ತೆ, ಅದರಲ್ಲಿ ಯಥೇಚ್ಛವಾದ ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಇರ್ತಾರೆ.
ಈ ಕೆಮಿಕಲ್ಸ್ನ ಯೂಸ್ ಮಾಡೋದ್ರಿಂದ ಒಂದು ಇದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಜಾಸ್ತಿ ಆಗ್ತಾ ಹೋಗುತ್ತೆ, ಅದರ ಜೊತೆಗೆ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ನಾಶಪಡಿಸ್ತಾ ಹೋಗುತ್ತೆ. ನಮ್ಮ ದೇಹಕ್ಕೆ ಯಾವುದೇ ಥರ ನ್ಯೂಟ್ರಿಷನ್ ಅದು ಕೊಡ್ತಾ ಹೋಗಲ್ಲ. ಯಾಕಂದರೆ ನಮ್ಮ ದೇಹಕ್ಕೆ ವೈಟಮಿನ್ ಇ ಬಹು ಮುಖ್ಯ ಪಾತ್ರ ವಹಿಸೋದ್ರಿಂದ ಇದು ನಮಗೆ ಎಣ್ಣೆ ಮುಖಾಂತರ ನಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ. ಆ ಎಣ್ಣೆನೇ ನಮಗೆ ಕ್ವಾಲಿಟಿ ಇರಲ್ಲ ಅಂತಂದಾಗ ಆ ವಿಟಮಿನ್ ಡೆಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಈ ವಿಟಮಿನ್ ಇ ಡೆಫಿಷಿಯನ್ಸಿ ಆಗುತ್ತೋ ಆವಾಗ ನಮಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಈ ವಿಟಮಿನ್ ಇ ನಮ್ಮ ದೇಹಕ್ಕೆ ಸರಿಯಾಗಿ ನಮ್ಮ ದೇಹಕ್ಕೆ ಅಬ್ಸಾರ್ಪ್ಷನ್ ಆಗಬೇಕು ಅಂದರೆ ನಾವು ಗಾಣದ ಎಣ್ಣೆನ ಬಳಸಬೇಕು. ಈ ಗಾಣದ ಎಣ್ಣೆ ಯಾವುದು ಅಂತಂದರೆ ನಿಮಗೆ ಸೂರ್ಯಕಾಂತಿ ಎಣ್ಣೆ ಸಿಗುತ್ತೆ, ಕಡಲೆ ಬೀಜ ಅಥವಾ ಶೇಂಗಾ ಎಣ್ಣೆ ಅಂತಲೂ ಕರೀತಾರೆ, ತೆಂಗಿನ ಎಣ್ಣೆ ಅಂತ ಕರಿತೀವಿ, ಆಲಿವ್ ಆಯಿಲ್ ಅಂತ ಕರಿತೀವಿ. ಇದನ್ನು ಯಾವುದು ನಿಮಗೆ ನಿಯರ್ ಬೈ ಯಾವುದು ಸಿಗುತ್ತೋ ಅದನ್ನು ಯೂಸ್ ಮಾಡ್ಬೋದು. ಆದರೆ ಒಂದು ಸೂಕ್ಷ್ಮತೆಯನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಏನು ಅಂತಂದರೆ ಯಾವುದೇ ಎಣ್ಣೆ ಸಂಸ್ಕರಿತ ಆಗಿರಬಾರ್ದು, ಅಂದರೆ ರಿಫೈನ್ಡ್ ಪ್ರೋಸೆಸ್ಡ್ ಯಾವುದೇ ಕಾರಣಕ್ಕೂ ಆಗಿರಬಾರ್ದು. ಅಂಥ ಎಣ್ಣೆನ ಬಳಸೋದ್ರಿಂದ ಒಂದು ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡುತ್ತೆ, ಹಾಗೆ ಶುಗರ್ ಕಂಟ್ರೋಲ್ನು ಮಾಡೋಕ್ಕೆ ಸಹಾಯ ಮಾಡುತ್ತೆ. ನಾವು ಅನ್ಕೊಂತೀವಿ ಎಣ್ಣೆ ತಿನ್ನೋದೇ ತಪ್ಪು ಅಲ್ಲ, ನಮ್ಮ ದೇಹಕ್ಕೆ ಫ್ಯಾಟ್ನ ಅವಶ್ಯಕತೆ ಇರುತ್ತೆ. ಯಾಕೆ ಅಂತಂದರೆ ನಿಮ್ಮ ಹಾರ್ಮೋನ್ಸ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಈ ಫ್ಯಾಟ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಯಾಕೆ ಅಂದರೆ ನಮಗೆ ಹಸಿವಾಗಿದೆ ಅಂದರೆ ಲೆಪ್ಟಿನ್ ಹಾರ್ಮೋನ್, ನಮಗೆ ಹೊಟ್ಟೆ ತುಂಬಿದೆ ಅಂತ ಗ್ರಿಲಿನ್ ಹಾರ್ಮೋನ್, ಈ ಹಾರ್ಮೋನ್ಸ್ನ ರಿಲೀಸ್ ಮಾಡಬೇಕು ಅಂದರೆ ಈ ಫ್ಯಾಟಿಂದ ಹೆಲ್ಪ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಫ್ಯಾಟ್ನ ನಾವು ಸೇವನೆ ಮಾಡೋದ್ರಿಂದ ಆಟೋಮೆಟಿಕಲಿ ನಮಗೆ ಶುಗರ್ ಲೆವೆಲ್ಸು ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಕೂಡ ಕಮ್ಮಿ ಮಾಡ್ತಾ ಬರುತ್ತೆ. ಹಾಗೆ ಪ್ರೊಸೆಸ್ಡ್ ಆಯಿಲ್ಸ್ನ ಯಾವ ಕಾರಣಕ್ಕೂ ತಗೋಬೇಡಿ, ಯಾಕೆಂದರೆ ಇದರಲ್ಲಿ ಕೆಮಿಕಲ್ಸ್ನ ಯಥೇಚ್ಛವಾಗಿ ಬಳಕೆ ಮಾಡಿರ್ತಾರೆ. ಇದರಿಂದ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ಮೆಂಟ್ ಆಗಿರಬಹುದು ಅಥವಾ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸಿಗೆ ಕೂಡ ಕಾರಣ ಆಗ್ಬೋದು. ಹಾಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಕೂಡ ಜಾಸ್ತಿ ಮಾಡುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟು ನಾನ್ ವೆಜ್, ಮಾಂಸದ ಆಹಾರ ಅಂತ ಕರಿತೀವಿ. ಈ ಮಾಂಸ ಆಹಾರದಲ್ಲಿ 2 ಥರ ವಿಧಾಗಿದೆ. ಒಂದು ವೈಟ್ ಮೀಟ್ ಅಂತ ಕರಿತೀವಿ, ಒಂದು ರೆಡ್ ಮೀಟ್ಸ್ ಅಂತ ಕರಿತೀವಿ. ಈ ವೈಟ್ ಮೀಟಲ್ಲಿ ಯಾವುದೇದು ಬರುತ್ತೆ? ಮೊಟ್ಟೆ, ಚಿಕನ್, ಕೋಳಿ ಮಾಂಸ, ಮೀನು, ಪ್ರಾನ್ಸ್ ಅಂತ ಏನು ಕರಿತೀವಿ, ಸೀಗಡಿ ಮೀನು ಅಂತ ಏನು ಕರಿತೀವಿ, ಎಲ್ಲ ವೈಟ್ ಮೀಟ್ನ ಕೆಟಗರಿಗೆ ಬರುತ್ತೆ. ಹಾಗೆ ರೆಡ್ ಮೀಟ್ಸ್ ಅಂದರೆ ಈಗ ಮಟನ್ನು, ಮಾಂಸಾಹಾರದಲ್ಲಿ ಮಟನ್ ಬರುತ್ತೆ, ಪೋರ್ಕ್ ಬರುತ್ತೆ, ಬೀಫ್ನ, ಇವನ್ನ ರೆಡ್ ಮೀಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಡಯಾಬಿಟಿಸ್, ಮಧುಮೇಹ ಹೊಂದಿರೋರು ಅವರು ಮಾಂಸಾಹಾರ ಸೇವನೆ ಮಾಡ್ತಾ ಇದ್ದರೆ ಈ ನಾನ್ ವೆಜ್ನ ಕೂಡ ಇನ್ಕ್ಲೂಡ್ ಮಾಡೋದ್ರಿಂದ ಶುಗರ್ ಮಟ್ಟ ಬೇಗ ಕಮ್ಮಿ ಆಗ್ತಾ ಬರುತ್ತೆ. ಯಾಕೆ ಅಂತಂದರೆ ಈ ನಾನ್ ವೆಜ್ ಆಹಾರದಲ್ಲಿ ಯಾವುದೇ ಥರ ಕಾರ್ಬೋಹೈಡ್ರೇಟ್ ಅಂಶ ಇರಲ್ಲ, ಹೇರಳವಾದ ಖನಿಜಗಳು ಹಾಗೆ ಜೀವಸತ್ವಗಳು ಹೊಂದಿರುತ್ತೆ. ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಹೊಂದಿರುವುದರಿಂದ ಇದು ನಮ್ಮ ದೇಹಕ್ಕೆ ಮೈಕ್ರೋನ್ಯೂಟ್ರಿಯನ್ಸ್ ಪ್ರೊವೈಡ್ ಮಾಡ್ತಾ ಹೋಗುತ್ತೆ, ಬೇಗ ಶುಗರ್ ಕಂಟ್ರೋಲ್ಸಿಗೂ ಸಹಾಯ ಮಾಡುತ್ತೆ. ಯಥೇಚ್ಛವಾದ ವೈಟಮಿನ್ B12 ಹೇರಳವಾದ ಅಂಶ ಇರೋದು ಅಂದರೆ ನಮಗೆ ನಾನ್ ವೆಜ್ ಆಹಾರದಲ್ಲಿ ಹೇರಳವಾದ ವೈಟಮಿನ್ B12 ಸಿಗ್ತಾ ಹೋಗುತ್ತೆ. ನಾವು ಮೊಟ್ಟೆ ಸೇವನೆಯಿಂದ, ಈಗ ಮೊಟ್ಟೆ ನಾವು ತಿನ್ನಬೇಕಾದ್ರೆ ಬರೀ ಬಿಳಿ ಭಾಗ ತಿನ್ನಬೇಕು, ನಾವು ಹಳದಿ ಭಾಗ ತಿಂದರೆ ಫ್ಯಾಟ್ ಆಗುತ್ತೆ ಅಂತ ಎಲ್ಲರೂ ಮಧುಮೇಹ ಹೊಂದಿರೋರು ಬಿಸಾಕ್ತಾ ಇರ್ತಾರೆ. ಆದರೆ ಯಾವ ಕಾರಣಕ್ಕೂ ಮಾಡಬೇಡಿ, ಹಳದಿ ಭಾಗದಲ್ಲಿ ನಿಮಗೆ ಎಲ್ಲ ಥರ ಪೋಷಕಾಂಶ ಸಿಗೋದು ಹಳದಿ ಭಾಗದಲ್ಲಿ. ಈ ಹಳದಿ ಭಾಗದಲ್ಲಿ ನಿಮಗೆ ಹೇರಳವಾದ ವೈಟಮಿನ್ ಡಿ, B12, ಐರನ್ ಮತ್ತು ಯಥೇಚ್ಛವಾದ ಪ್ರೋಟೀನ್, ಅಮೈನೋ ಆಸಿಡ್ಸ್ ಹೊಂದಿರುತ್ತೆ. ನೀವು ದಿನಕ್ಕೆ 2ರಿಂದ 3 ಇಡೀ ಮೊಟ್ಟೆನ ಸೇವನೆ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಸೇವನೆ ಮಾಡ್ತಾ ಇದ್ದೀರಾ ಅಂತಂದರೆ ಒಂದ್ಸತಿ ನೀವು ವೈದ್ಯರ ಬಳಿ ಹೋಗಿ ಇದನ್ನು ಸಲಹೆ ತಗೊಂಡು ಸೇವನೆ ಮಾಡೋದು ಉತ್ತಮ. ಈ ನಾನ್ ವೆಜ್ನ ಸೇವನೆ ಈಗ ನಾವು ಚಿಕನ್ ಆಗಲಿ ಮಟನ್ ಆಗಲಿ ತಗೊಳ್ಬೇಕಾದ್ರೆ ಇದರ ಸ್ಕಿನ್ ಏನಿರುತ್ತೆ ಅದನ್ನು ತಗೊಳೋದು ಬೇಡ. ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಏನಿರುತ್ತೆ ಹೇರಳವಾಗಿರುತ್ತೆ. ಆರ್ಗನ್ ಮೀಟ್ಸ್ ಅಂತ ಹೇಳ್ತೀವಿ, ಈಗ ಲಿವರು, ಆ ಥರ ಬ್ರೈನ್, ಈ ಥರದ್ದು ಏನಾದರೂ ನೀವು ಸೇವನೆ ಮಾಡ್ತಾ ಇದ್ರೆ ಅದರಲ್ಲಿ ಯಥೇಚ್ಛವಾದ ಸ್ವಲ್ಪ ವಿಸರಲ್ ಫ್ಯಾಟ್ ಇರೋದ್ರಿಂದ ನೀವು ಆದಷ್ಟು ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು, ಅಥವಾ ಯಾವಾಗಾದ್ರೂ ಒಂದು ಸತಿ ಸೇವನೆ ಮಾಡೋದು ಒಳ್ಳೆಯದು. ಈಗ ಲೀನ್ ಮೀಟ್ಸ್ ಅಂತ ಹೇಳ್ತೀವಿ, ಅಂದರೆ ಈ ನಾನ್ ವೆಜ್ ಅಲ್ಲಿ ಮೀಟ್ ಭಾಗ ಅಂತ ಏನಿರುತ್ತೆ ಅದನ್ನು ನೀವು ಯಥೇಚ್ಛವಾಗಿ ರೆಗ್ಯುಲರ್ ಕೂಡ ಕನ್ಸಂಪ್ಷನ್ ಮಾಡಬಹುದು. ಈ ಕನ್ಸಂಪ್ಷನ್ ಇಂದ ನಿಮಗೆ ಯಥೇಚ್ಛವಾದ ಪ್ರೋಟೀನ್ ಕೂಡ ರೀಚ್ ಆಗ್ತಾ ಹೋಗುತ್ತೆ, ರೀಬಿಲ್ಡಿಂಗ್ ಆಫ್ ಅ ಸೆಲ್ಸ್ ಫಾರ್ಮೇಷನ್ ಆಗುತ್ತೆ, ಆಮೇಲೆ ಫ್ಯಾಟ್ ರಿಡಕ್ಷನ್ ಮತ್ತು ಶುಗರ್ ಕಂಟ್ರೋಲಿಗೂ ಕೂಡ ಇದು ಸಹಾಯ ಮಾಡುತ್ತೆ. ಈ ನಾನ್ ವೆಜ್ನ ಯಾವ ಥರ ಇನ್ಕ್ಲೂಡ್ ಮಾಡ್ಬೋದಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಇದರ ಹಸಿಯಾಗಿ, ಈಗ ಮೊಟ್ಟೆ ಆಗಲಿ ಹಸಿಯಾಗಿ ತಿನ್ನೋದು, ಕುಡಿಯೋದು, ಆ ಥರದ್ದು ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ. ನೀವು ನಾನ್ ವೆಜ್ನ ಸೇವನೆ ಮಾಡ್ತಾ ಇದ್ರೆ ಚೆನ್ನಾಗಿ ಬೇಯಿಸಿ ಅದನ್ನು ಸೇವನೆ ಮಾಡಬೇಕಾಗತ್ತೆ. ಮೊಟ್ಟೆ ಆಗಿರಲಿ ಅಥವಾ ಯಾವುದೇ ಥರ ನಾನ್ ವೆಜ್ನ ಬಳಸಿದ್ರೆ. ಒಂದು ಇದರಲ್ಲಿ ನಾನ್ ವೆಜ್ನ ಸೇವನೆ ಮಾಡಬೇಕಾದ್ರೆ ಡೀಪ್ ಫ್ರೈ ಮಾಡೋ ಹಾಗಿಲ್ಲ. ಈ ಡೀಪ್ ಫ್ರೈ ಅಂತಂದರೆ ಏನು ಹೇಳ್ತೀವಿ, ಎಣ್ಣೆ ಒಳಗೆ ತುಂಬ ಹೊತ್ತು ಕರಿತೀವಿ. ಈ ನಾನ್ ವೆಜ್ ನಾವು ಹಾಗೆ ಸೇವನೆ ಮಾಡಿದ್ರೆ ಅಂದರೆ ಚೆನ್ನಾಗಿ ಕುಕ್ ಮಾಡಿ ಸೇವನೆ ಮಾಡೋದು ಒಳ್ಳೆಯದು. ಆದರೆ ಡೀಪ್ ಫ್ರೈ ಮಾಡಿದಾಗ ಇದು ಬ್ಯಾಡ್ ಪ್ರಾಪರ್ಟಿಯಾಗಿ ಟರ್ನ್ ಆಗುತ್ತೆ. ಆವಾಗ ನಮ್ಮ ದೇಹಕ್ಕೆ ಇನ್ಫ್ಲಮೇಷನ್, ಉರಿಯೂತ ಅಂತ ಸಮಸ್ಯೆನ ಫಾರ್ಮೇಷನ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಯಾವ ಥರ ತಗೋಬೇಕು ಆಹಾರನ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವೀಕ್ಷಕರೇ, ಇಲ್ಲಿ ತನಕ ನಾನು ಡಯಾಬಿಟಿಸ್ಗೋಸ್ಕರ
ಎಲ್ಲ ಥರ ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸೂಪರ್ ಫುಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಐಶ್ ಟಿವಿ. ನಮಸ್ಕಾರ.